ಪ್ರತ್ಯಕ್ಷಕರೇ, ಸುತ್ತೆಲ್ಲ ಜನಪದ ಹಾಡಿರಲಿ ಈ ಒಂದು ಜಾನಪದ ಕಾವ್ಯವನ್ನ ಈ ಒಂದು ವಿಡಿಯೋದಲ್ಲಿ ವಿವರಣೆ ಮಾಡಕ್ ಹೋಗ್ತಾ ಇದ್ದೀನಿ. ಜನಪದ ಅಂತ ಹೇಳಿದ್ರೆ ನಿಮ್ಮೆಲ್ರಿಗೂ ಗೊತ್ತಿದೆ, ಬಾಯಿಂದ ಬಾಯಿಗೆ ಬಂದಂತ ಒಂದು ಸಾಹಿತ್ಯ ಪ್ರಕಾರ. ಹೀಗೆ ನಮ್ಮ ಹಿಂದಿನವರು ತಮ್ಮ ಪ್ರತಿಭೆಗಳನ್ನ ಹಾಡಾಗಿ, ಕಥೆಯಾಗಿ, ಒಗಟಾಗಿ, ಲಾವಣಿಯಾಗಿ ಹೇಗೆ ಬಾಯಿಂದ ಬಾಯಿಗೆ ಹಬ್ಬಿಸ್ತಾ ಬಂದ್ರೋ ಅದು ಮುಂದೊಂದು ದಿನ ಜನಪದ ಸಾಹಿತ್ಯ ಆಗಿ ನಮ್ಮ ನಡುವೆ ನಿಂತುಕೊಂಡಿದೆ. ಹೀಗೆ ಪದ್ಯ ಪ್ರಕಾರವಾದಂತಹ ಈ ಜನಪದ ಹಾಡನ್ನ ಈ ಒಂದು ವಿಡಿಯೋದಲ್ಲಿ ವಿವರಣೆ ಮಾಡ್ತೀನಿ, ಬನ್ನಿ ನೋಡೋಣ. ಅದಕ್ಕೂ ಮುನ್ನ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ ಮೂಲಕ ಸಪೋರ್ಟ್ ಮಾಡ್ತೇನೆ. ನಾನ್ ಮಾಡ್ತಕ್ಕಂಥ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳು, ಸಿಲೆಬಸ್ಗಳು ನಿಮ್ಗೆ ಬಂದು ತಕ್ಷಣದಲ್ಲಿ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಆ ಮೂಲಕ ಸಪೋರ್ಟ್ ಮಾಡ್ತೀರಿ. ಹಾಗೂ ಒಂದ್ ಇಂಪಾರ್ಟೆಂಟ್ ವಿಚಾರ, ನಾನು ಮೆಂಬರ್ಸ್ ಓನ್ಲಿ ವಿಡಿಯೋಗಳನ್ನ ಮಾಡ್ತಿದ್ದೀನಿ. ಅಂತ ಹೇಳಿದ್ರೆ ಯಾರು ನನ್ನ ಚಾನಲ್ಗೆ ಮೆಂಬರ್ ಆಗ್ತಾರೋ ಅವ್ರಿಗೆ ಅಂತಾರೆ ವಿಡಿಯೋಗಳು ಮಾಡ್ತಿದ್ದೀನಿ. ಅವು ವೆರಿ ಇಂಪಾರ್ಟೆಂಟ್ ವಿಡಿಯೋಗಳು, ಜೊತೆಗೆ ಮಾಹಿತಿ ಭರಿತವಾದಂತ ವಿಡಿಯೋಗಳಾಗಿರ್ತವೆ. ನೀವೇನಾದ್ರು ನನ್ನ ಚಾನಲ್ಗೆ ಇನ್ನೂ ಮೆಂಬರ್ಶಿಪ್ ತೆಗೆದುಕೊಂಡಿಲ್ಲ ಅಂತ ಹೇಳಿದ್ರೆ ನನ್ನ ಚಾನಲ್ ನ ನೇಮಿನ ಪಕ್ಕ ಜಾಯಿನ್ ಬಟನ್ ಅಂತಿದೆ, ಅದನ್ನ ಕ್ಲಿಕ್ ಮಾಡೋದ್ರ ಮೂಲಕ ನನ್ನ ಚಾನಲ್ಗೆ ಮೆಂಬರ್ಶಿಪ್ ತೆಗೆದುಕೊಳ್ಳಿ. ನಾನ್ ಮಾಡ್ತಕ್ಕಂಥ ಮೆಂಬರ್ಸ್ ಓನ್ಲಿ ವಿಡಿಯೋಗಳು ನಿಮಗ್ ಬಂದು ತಲುಪ್ತವೆ. ಅವು ಮಾಹಿತಿ ಭರಿತವಾದಂತ ವಿಡಿಯೋಗಳಾಗಿರ್ತವೆ. ಬನ್ನಿ ವಿಡಿಯೋದಲ್ಲಿ ಮುಂದುವರಿಯೋಣ. ಪ್ರತಿವೀಕ್ಷಕರೇ, ಈ ಒಂದು ಜನಪದ ಹಾಡಿನಲ್ಲಿ ಜನಪದರು ಮಾನವೀಯ ಸಂಬಂಧಗಳನ್ನ, ಅಣ್ಣ ತಮ್ಮಂದಿರ ಸಂಬಂಧಗಳನ್ನ ಮತ್ತು ಪ್ರಕೃತಿಯ ಮಹತ್ವಗಳನ್ನ ಅಚ್ಚುಕಟ್ಟಾಗಿ ತಿಳಿಸ್ಕೊಡಕ್ ಹೋಗ್ತಾ ಇದ್ದಾರೆ. ಒಂದೊಂದಾಗಿ ನೋಡ್ತಾ ಹೋಗೋಣ, ಬನ್ನಿ. ಏಳು ತಲೆ ಎದ್ದು ಯಾರ್ಯಾರ ನೆನೆಯಾಲಿ, ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿತಾಯ, ಎದ್ದೊಂದು ಗಳಿಗೆ ನೆನೆದೇನಾ. ತ್ರಿಪದಿ ಪ್ರಕಾರವಾದಂತ ಈ ಜನಪದ ಗೀತೆ ಹೀಗೆ ಹೇಳ ಹೊರಟಿದೆ. ಏಳು ತಲೆ ಎದ್ದು ಯಾರ್ಯಾರ ನೆನೆಯಲ್ಲಿ ಎಳ್ಳು ಜೀರಿಗೆ ಬೆಳೆಯೋಳ. ವ್ಯಕ್ತಿಯೊಬ್ಬ, ಜನಪದ ವ್ಯಕ್ತಿಯೊಬ್ಬ ನೆನ್ಸ್ಕೊಳ್ತಾನಂತೆ, ಎದ್ದೊಂದು ಗಳಿಯಲ್ಲಿ ನಾನು ಯಾರು ನೆನೆಯಲಿ, ಎಷ್ಟೆಲ್ಲ ದೇವರುಗಳಿದಾವೆ, ಯಾರನ್ನ ನೆನೆಯಲಿ, ನಾನು ನೆಂದ್ರೆ ಈ ಎದ್ದೊಂದು ಗಳಿಯಲ್ಲಿ ಭೂಮಿ ತಾಯಿಯನ್ನ ನೆನಿತೀನಿ. ಯಾಕಂತ ಹೇಳಿದ್ರೆ ಅವಳು ಎಳ್ಳು ಜೀರಿಗೆ ಬೆಳೆಯೋಳು. ನಮ್ಮ ಜೀವನಕ್ಕೆ ಅತಿ ಮುಖ್ಯವಾಗಿ ಬೇಕಾದಂತಹ ಆಹಾರದ ದವಸ ಧಾನ್ಯಗಳನ್ನ ಬೆಳೆದು ನಮ್ಗೆ ಕೊಡ್ತಕ್ಕಂಥವಳು, ನಮ್ಗೆ ಅನ್ನವನ್ನ ನೀಡತಕ್ಕಂಥವಳು ಈ ಭೂಮಿ ತಾಯಿಯನ್ನ ನಾನು ನೆನ್ಸ್ಕೊಳ್ತೀನಿ ಎಂಬುದಾಗಿ ಮೊದಲನೇ ಪದ್ಯದಲ್ಲಿ ಆರಂಭ ಮಾಡ್ತಾ ಇದ್ದಾರೆ ಜನಪದ ಗೀತೆಕಾರರು. ಮಳಿರಾಯ ಹುಯ್ಯಾಲಿ, ಕೆರಿಯಾರ ತುಂಬಾಲಿ, 12 ಕೋಡಿ ಹರಿಯಾಲಿ, 12 ಕೋಡಿ ಹರಿಯಾಲಿ, ಎರೆಗನಳ್ಳಿ ಸಣ್ಣಕ್ಕಿ ಬಯಲು ಬೆಳೆಯಾಲಿ. ಮುಂದುವರೆದು ಹೇಳ್ತಾ ಹೋಗ್ತಾರೆ, ಮಳೆರಾಯ ಹುಯ್ಯಲಿ, ಮಳೆ ಹುಯ್ಲಿ. ಆ ಮಳೆರಾಯ ಅಂತಕ್ಕಂಥ ಒಂದು ದೈವವನ್ನ ನೆನ್ಸ್ಕೊಳ್ತಾರೆ ಜನಪದರು. ಮಳೆಯ ಒಬ್ಬ ರಾಯ, ಒಡೆಯ, ಅವನು ಮಳೆಯನ್ನ ತರ್ತಾನೆ. ಅಂಥವನು ಹುಯ್ಯಲಿ, ಮಳೆ ಹುಯ್ಯಲಿ, ಕೆರೆಗಳು ತುಂಬಲಿ, 12 ಕೋಡಿ ಹರಿಯಲಿ. ಈ ಕೆರೆ ತುಂಬದ ಮೇಲೆ ಕೋಡಿ ಹರಿಯುವುದು ಅಂತ ಕರಿತೀವಿ. ಹಾಗೆ 12 ಕೋಡಿ ಹರಿಯಲಿ, ಹರಿದು ಹೆರಗನಹಳ್ಳಿ ಅಂತಕ್ಕಂತ ಈ ಒಂದು ಊರಿನ ಬೈಲಲ್ಲಿ ಸಣ್ಣಕ್ಕಿ ಬೆಳೆಯಲಿ. ಅಂದ್ರೆ ಇಡೀ ಭತ್ತದ ಗದ್ದೆಗಳು ಈ ಒಂದು ಕೆರೆಯ ಪಕ್ಕದಲ್ಲಿ ಸಮೃದ್ಧವಾಗಿರಲಿ. ಅಷ್ಟು ಸಮೃದ್ಧತೆ, ದವಸ ಧಾನ್ಯಗಳನ್ನ ಬೆಳೀತಕ್ಕಂಥ ಭೂಮಿ ಇದಾಗಲಿ ಎಂಬುದಾಗಿ ಮಳೆರಾಯನನ್ನ ನೆನೆಸ್ಕೊಂಡು ಪದ್ಯವನ್ನ ಹಾಡ್ತಾ ಹೋಗಿದ್ದಾರೆ. ಬಡಗಲ ಮಳೆ ಊದು ಬಾಗೀತು ಆರಂಭ, ತೆನಿ ಹೋಗಿ ತೆಂಕ ಹೊರಗೀದೋ, ತೆನೆ ಹೋಗಿ ತೆಂಕ ಹೊರಗೀದೋ, ತಮ್ಮೈನ ಮೆದಿ ಹೋಗಿ ಗಗನ ಧುಮುಕಿದೋ. ದಿಕ್ಕುಗಳಲ್ಲಿ ತೆಂಕಣ, ಬಡಗಣ ಅಂತ ನೀವು ಕೇಳಿದಿರಿ. ಬಡಗಣ ಅಂತ ಹೇಳಿದ್ರೆ ಉತ್ತರ ದಿಕ್ಕು, ತೆಂಕಣ ಅಂತ ಹೇಳಿದ್ರೆ ದಕ್ಷಿಣ ದಿಕ್ಕು. ಈ ಬಡಗಣದ ಅಂದ್ರೆ ಉತ್ತರ ದಿಕ್ಕಿನಿಂದ ಹಾದು ಬಂದಂತ ಗಾಳಿ ಮಳೆಗಳು ಹೆಚ್ಚು ಆಗಿದ್ದಾವೆ. ಹೀಗೆ ಆಗುವುದರ ಮೂಲಕ ಬೆಳೆದ ಬೆಳೆಯೆಲ್ಲವೂ ಕೂಡ ಬಾಗಿದ್ದಾವೆ. ಉತ್ತರ ದಿಕ್ಕಿನಿಂದ ಬಂದಂತ ಈ ಮಳೆ ಗಾಳಿಯಿಂದ ದಕ್ಷಿಣ ದಿಕ್ಕಿಗೆ ಬೆಳೆಯೆಲ್ಲ ಬಾಗಿದ್ದಾವೆ, ತೆನೆಯೆಲ್ಲ ಬಾಗ್ಕೊಂಡಿದ್ದಾವೆ. ಈ ತೆನೆ ಬಾಗಿದ ಸಂದರ್ಭದಲ್ಲಿ ಈ ಒಂದು ರೈತರು ಸುಮ್ಮನಿರೋ ಆಗಿಲ್ಲ, ತೆನೆ ಹದ ಆಗಿದೆ, ಬಾಗಿದೆ, ಅವುಗಳನ್ನ ಕೊಯ್ದು ಮೆದೆ ಹಾಕ್ಬೇಕು. ಅದಕ್ಕೆ ಇಲ್ಲಿ ಜನಪದಕಾರರು ಹೇಳ್ತಾ ಇದ್ದಾರೆ, ಈ ಒಂದು ಮೆದೆ ಅಂತಕ್ಕಂಥದ್ದು ತಮ್ಮನ ಮೆದೆ. ಈ ಒಂದು ಭತ್ತದ್ದೋ ರಾಗಿದೋ ತೆನೆ ಉಳ್ಳಂತ ಈ ಒಂದು ಮೆದೆ ತಮ್ಮನ ಮೆದೆ, ಅವನು ಕೂಡ ನನ್ನ ಬಾಂಧವ. ಆದಿಸೆಂದಾಗಿ ಅವನ ಮೆದೆಗಳು ಆಕಾಶ ಮಟ್ಟಕ್ಕೆ ಏರಿವೆ, ಅಂದ್ರೆ ದೊಡ್ಡ ದೊಡ್ಡ ಮೆದೆಗಳಾಗಿದ್ದಾವೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಮಳೆ ಊದಾಗ ಬೆಳೆ ಆಗಿ ಬೆಳೆ
ಕಟಾವು ಮಾಡಿ ಮೆದೆಗಳಾಗ್ತಕ್ಕಂಥದ್ದನ್ನ ಬಹಳ ಅಚ್ಚುಕಟ್ಟಾಗಿ ಇಲ್ಲಿ ಕೊಡ್ತಾ ಹೋಗಿದ್ದಾರೆ ಅಂತಕ್ಕಂಥದ್ದು. ಬಾಸಿಂಗ ತರುವಾಗ ಸೂಸಾಡಿ ಮಳೆ ಬಂದ, ಬಾಸಿಂಗ ಚಿಗಿತು ಬನವಾಗಿ, ಬಾಸಿಂಗ ಚಿಗಿತು ಬನವಾಗಿ ನಮ್ಮೂರ ಕೂಲಿ ಬಡವರಿಗೆ ನೆರಳಾದಿ. ಮತ್ತೊಂದು ಕಲ್ಪನೆಯನ್ನ ಕಟ್ಟಿದ್ದಾರೆ. ಬಾಸಿಂಗ ತರಲು ಹೋದಂತ ಜನ ಬಾಸಿಂಗ ತೆಗೆದುಕೊಂಡು ಬರ್ತಾ ಇರುವಂತ ಸಂದರ್ಭದಲ್ಲಿ ಮಳೆ ಬಂತಂತೆ. ಆ ಮಳೆ ಬಂದಾಗ ಆ ಬಾಸಿಂಗ ಅಂತಕ್ಕಂಥದ್ದು ನೆನೆದು ಅಲ್ಲೇ ಮರವಾಗಿ ಚಿಗುರ್ತಂತೆ. ಆ ಮರವಾಗಿ ಚಿಗುತ್ತಂತ ಈ ಮರಗಳು ದೊಡ್ಡದಾಗಿ ಬೆಳೆದು ಆ ಇಡೀ ಊರಿನ ಬಡವರಿಗೆಲ್ಲ ನೆರಳು ಕೊಡ್ತಾ ಇದ್ದಾವಂತೆ. ಎಷ್ಟೊಂದು ಚೆನ್ನಾಗಿದೆ ನೋಡಿ. ಬಾಸಿಂಗ ತರುವ ಹಾದಿಯಲ್ಲಿ ಮಳೆ ಬಂದಾಗ ನಿಂತಾಗ ಆ ಬಾಸಿಂಗ ಚಿಗಿತು ಅದು ಬನವಾಗೋದು. ಆ ಬನ ಅಂತಕ್ಕಂಥದ್ದು ಇಡೀ ಊರಿನ ಜನಕ್ಕೆ ನೆರಳು ಕೊಡ್ತಕ್ಕಂಥದ್ದು. ಹೀಗೆ ಆ ಊರಿನ ಜನರು ಈ ಮರಗಿಡಗಳಿಂದ ಸಮೃದ್ಧವಾಗಿದ್ದಾರೆ, ತಣ್ಣಗಿದ್ದಾರೆ ಅಂತಕ್ಕಂಥದ್ದನ್ನ ಇಲ್ಲಿ ಸುತ್ತಾ ಹೋಗುತ್ತೆ ಈ ಜನಪದ ಪದ್ಯ. ಆಪತ್ತು ಬಂದಾಗ ಅಕ್ಕ ತಂಗಿಯರು ಬೇಕು, ಹೊಟ್ಟ್ಯಾಗಿ ನೆರಡು ಸಬುದಾಕ, ಹೊಟ್ಟಾಗಿ ನೆರಡು ಸಬುದಾಕ, ಕೇಳಾದಕ ಹಡದಮ್ಮ ಇರಬೇಕ ಜಲ್ಮಾಕ. ಇನ್ನು ಹೆಣ್ಣು ಮಕ್ಕಳು ನೆನ್ಸ್ಕೊಳ್ತಾ ಇದ್ದಾರೆ, ಬದುಕುವಂದ ಮೇಲೆ ಅಕ್ಕ ತಂಗಿಯರು ಬೇಕು, ಕಷ್ಟ ಸುಖ ಬಂದಾಗ ಅಕ್ಕ ತಂಗಿಯರು ಬೇಕು. ಅಷ್ಟೇ ಸಾಲದು, ಈ ಅಕ್ಕ ತಂಗಿಯರ ಒಂದು ಒಡಲಲ್ಲಿ ಕಷ್ಟ ಸುಖಗಳನ್ನ ಇನ್ನೂ ಹೇಳ್ಕೋಬೇಕು ಅಂದಾಗ 2 ಅಕ್ಷರದ ಒಂದು ಶಬ್ದ ಬೇಕು. ಅದು ಅಮ್ಮ, ಹಡೆದಮ್ಮ ಬೇಕು. ಹಡೆದಮ್ಮ ಇದ್ರೆ ಎಲ್ಲ ಅಕ್ಕ ತಂಗಿಯರ ಕಷ್ಟ ಸುಖಗಳನ್ನ ಹೇಳ್ಕೋಬಹುದು. ಅವಳ ಹತ್ರ ಹೇಳ್ಕೊಂಡ್ರೆ ಒಂದು ನೆಮ್ಮದಿ, ಅವಳ ಮಾತುಗಳಿಂದ ನಮಗೂ ಕೂಡ ಒಂದು ಧೈರ್ಯ ಸ್ಥೈರ್ಯ ಬರುತ್ತದೆ. ಆ ದಿಸೆಯಿಂದಾಗಿ ಅಕ್ಕ ತಂಗಿಯರು ಬದುಕಿಗೆ ಬೇಕು, ಜೊತೆಗೆ ಕಷ್ಟವನ್ನ ಹೇಳ್ಕೊಳ್ಳಿಕ್ಕೆ ಹಡೆದಮ್ಮ ಇರಬೇಕು ಎಂಬುದಾಗಿ ಜನಪದರು ನೆನ್ಸ್ಕೊಳ್ತಾ ಹೋಗಿದ್ದಾರೆ. ಸರದಾರ ಬರುವಾಗ ಸುರುದಾವ ಮಲ್ಲಿಗಿ, ದೊರೆ ನನ್ನ ತಮ್ಮ ಬರುವಾಗ, ದೊರೆ ನನ್ನ ತಮ್ಮ ಬರುವಾಗ ಯಾಲಕ್ಕಿ ಗೊರೆಬಾಗಿ ಹಾಲ ಸುರುದಾವ. ಇನ್ನು ಅಕ್ಕನೊಬ್ಬಳು ತಮ್ಮನ ಬಗ್ಗೆ ಇರತಕ್ಕಂತ ಅಭಿಮಾನವನ್ನ ಹೇಗೆ ವ್ಯಕ್ತಪಡಿಸ್ತಾಳೆ ನೋಡಿ. ಸರದಾರ ಬರುವಾಗ ಸುರುದಾವ ಮಲ್ಲಿಗಿ, ನನ್ ತಮ್ಮ ಸರದಾರ, ಒಡೆಯ, ರಾಜಂತರ. ಅವನು ಬರುವಂತ ಸಂದರ್ಭದಲ್ಲಿ ಮಲ್ಲಿಗೆ ಹೂಗಳೇ ಸುರಿತವೆ ಅವನ ಹಾದಿಗೆ. ಆತ ದೊರೆ, ಜೊತೆಗೆ ಯಾಲಕ್ಕಿ ಗೊನೆಬಾಗಿ ಹಾಲ ಸುರಿದಾವ. ಯಾಲಕ್ಕಿಗಳೇ ಗೊನೆಯನ್ನ ಬಾಗಿಸಿಕೊಂಡು ಹಾಲನ್ನ ಸುರಿಸ್ಬಿಡ್ತವೆ. ಅಷ್ಟು ಸಮೃದ್ಧತೆಯ ತಮ್ಮ ನನ್ನ ತಮ್ಮ, ಅಷ್ಟು ಶಾಂತ ಮೂರ್ತಿ, ಅಷ್ಟು ನಮ್ಮನ್ನ ಬಹಳ ಚೆನ್ನಾಗಿ ನೋಡ್ಕೊಂಡಂತವನು ಅಂತಕ್ಕಂಥ ಹಿನ್ನೆಲೆಯಲ್ಲಿ ತಮ್ಮನ ಬಗ್ಗೆ ಅಭಿಮಾನದ ಮಾತುಗಳನ್ನ ಅಕ್ಕನೊಬ್ಬಳು ಹೇಳುವುದನ್ನ ಈ ಪದ್ಯದಲ್ಲಿ ಹೇಳ್ತಾ ಹೋಗ್ತಾರೆ. ರಾಗಿಯ ಒಣರೊಟ್ಟಿ ರಾಜಗೋಲಿಯ ಪಲ್ಯ, ರಾಜ್ಯಾಕ ತವರು ಬಡವರ, ರಾಜ್ಯಾಕ ತವರು ಬಡವರ ಮನಿಯಾಗ 4 ದಿನವಿದ್ದು ಬರುವೇನಾ. ಇನ್ನು ಬಡತನ ಸಿರಿತನದ ಬಗ್ಗೆ ಈ ಒಂದು ಪದ್ಯದಲ್ಲಿ ಹೇಳಹೊಟ್ಟಿದ್ದಾರೆ. ಬಡವರ ಮನೆ ಅಂತಕ್ಕಂಥದ್ದು ಬಹಳ ಸ್ವಚ್ಛಂದ ಮನೆ. ಬಡವರ ಮನೆಯಲ್ಲಿ ಪ್ರೀತಿ ವಿಶ್ವಾಸಗಳು ತುಂಬಿರ್ತವೆ. ಆ ಹಿನ್ನೆಲೆಯಲ್ಲಿ ಅಲ್ಲಿ ರಾಗಿಯ ಒಣರೊಟ್ಟಿ, ರಾಜಗೋಲಿಯ ಪಲ್ಯ. ಉತ್ತರ ಕರ್ನಾಟಕದಲ್ಲಿ ಒಂದು ಸೊಪ್ಪು, ರಾಜಗೋಲಿಯ ಪಲ್ಯ, ಸೊಪ್ಪಿನ ಪಲ್ಯ, ಒಂದು ರೊಟ್ಟಿ ಪಲ್ಯವಾದರೂ ಕೂಡ ಆ ಒಂದು ಬಡವರ ಮನೆಯಲ್ಲಿ ಅಷ್ಟು ಸ್ವಚ್ಛಂದವಾಗಿ ಪ್ರೀತಿ ವಿಶ್ವಾಸಗಳಿರ್ತವೆ. ಅದು ತುಂಬಿದ ಮನೆಯಾಗಿರ್ತದೆ. ಅಂಥ ಮನೆಯಾಗ 4 ದಿನ ಇದ್ದು ಬರಬೇಕು ಎಂಬುದಾಗಿ ಹೇಳುವ ಹಿನ್ನೆಲೆಯಲ್ಲಿ ಬಡವರ ಒಂದು ಮೌಲ್ಯವನ್ನ ಕಟ್ಕೊಡಕ್ಕೆ ಹೋಗಿದ್ದಾರೆ, ಪ್ರೀತಿ ವಿಶ್ವಾಸಗಳನ್ನ ಕಟ್ಕೊಡಕ್ಕೆ ಹೋಗಿದ್ದಾರೆ. ಹಚ್ಚಡದ ಪದರಾಗ ಅಚ್ಚ ಮಲ್ಲಿಗೆ ಹೂವ, ಬಿಚ್ಚಿ ನನ್ನ ಮೇಲೆ ಒಗಿವಂತ, ಬಿಚ್ಚಿ ನನ್ನ ಮೇಲೆ ಒಗಿವಂತ ರಾಯರನ ಬಿಟ್ಟಂಗೆ ಬರಲೆ ಹಡೆದವ್ವ. ಇನ್ನು ಮದುವೆಯಾದ ಹೆಣ್ಣೊಬ್ಬಳು ತನ್ನ ಗಂಡನ ಬಗ್ಗೆ ಇರತಕ್ಕಂತ ಪ್ರೀತಿ ವಿಶ್ವಾಸ ಅಭಿಮಾನವನ್ನ ಯಾವ ರೀತಿ ವ್ಯಕ್ತಪಡಿಸ್ತಾಳೆ ಅದನ್ನ ಇಲ್ಲಿ ಹೇಳಕ್ ಹೋಗಿದ್ದಾರೆ. ಹಚ್ಚಡದ ಪದರಾಗ ಅಂದ್ರೆ ಹಚ್ಚಡ ಅಂತ ಹೇಳಿದ್ರೆ ಹೊದಿಕೆ ಅಂತ, ಅಂದ್ರೆ ಹಾಸಿಗೆ ಹೊದಿಕೆ ಇರುತ್ತದಲ್ಲ, ಆ ಒಂದು ಹೊದಿಕೆಯಲ್ಲಿ ಅಚ್ಚ ಮಲ್ಲಿಗೆ ಹೂವನ್ನ ಹಾಕ್ತಾನೆ ನನ್ನ ಮೇಲೆ. ಆತ ನನ್ನನ್ನು ಅಷ್ಟೊಂದು ಚೆನ್ನಾಗಿ ನೋಡ್ಕೊಳ್ತಾನೆ, ಯಾವುದೇ ತೊಂದರೆ ಕೊಡದೇನೆ ನೋಡ್ಕೊಳ್ತಾನೆ. ಅಂಥ ಒಬ್ಬ ನನ್ನ ರಾಯ ಇರುವಾಗ ನೀನು ಕರೆದೆ ಅಂತವ್ವ, ನಾನು ಅವನ ಬಿಟ್ಟು ಹೇಗೆ ಬರ್ಲಿ ನಾನು ತವರಿಗೆ? ಸಾಧ್ಯವಿಲ್ವಲ್ಲ. ಈ ಪ್ರೀತಿಯ ಗಂಡನನ್ನ ಬಿಟ್ಟು ನಾನು ಹೇಗೆ ಈ ಒಂದು ತವರಿಗೆ ಬರ್ಲಿ ಎಂಬುದಾಗಿ ಗಂಡನನ್ನ ಬಿಟ್ಟಿರದ ಹೆಂಡತಿಯೊಬ್ಳು ಹೇಗೆ ತನ್ನ ಮನೋಭಾವನ ವ್ಯಕ್ತಪಡಿಸ್ತಾಳೆ ಅಂತಕ್ಕಂಥದನ್ನ ಈ ಒಂದು ಪದ್ಯದಲ್ಲಿ ಕೊಡ್ತಾ ಹೋಗ್ತಾರೆ ಜನಪದರು. ಬೆಟ್ಟದ ಬಿದಿರೆ ಹಟ್ಟಿಗೆ ನೆರಳಾದೆ, ಜಾಣರಂಗೈನ ಕೊಳಲಾದೆ, ಜಾಣರಂಗೈನ ಕೊಳಲಾದೆ, ಸಿರಿಬಿದಿರೆ ಮುತ್ತು ಕೇರಾಕೆ ಮರವಾದೆ. ಇನ್ನು ನಾವು ಬಿದಿರು ಅಂತ ಕರಿತೀವಲ್ಲ, ಈ ಬಿದಿರ ಮಹತ್ವ ಎಂತದ್ದು ಅಂತಕ್ಕಂಥದ್ದನ್ನ ಇಲ್ಲಿ ಕೊಡಕ್ ಹೋಗ್ತಾರೆ. ಬೆಟ್ಟದ ಬಿದಿರೆ ನೀನು, ಬೆಟ್ಟಗಳಲ್ಲಿ ಬೆಳೀತಕ್ಕಂಥ ಬಿದಿರು ನೀನು, ಆದ್ರೂ ಕೂಡ
ಹಟ್ಟಿಗೆ ನೆರಳಾದೆ, ಮನೆ ಕಟ್ಟಲು ನೀನು ಆಸರೆಯಾದೆ, ಜೊತೆಗೆ ರಂಗಯ್ಯನ ಕೊಳಲಾದೆ ಅಂದ್ರೆ ಕೃಷ್ಣನ ಕೊಳಲಾದೆ, ಅದಕ್ಕೂ ಕೂಡ ನೀನು ಬೇಕಾದೆ. ಮುಂದುವರೆದು ಸಿರಿಬಿದಿರೆ ಮುತ್ತು ಕೇರಾಕೆ ಮರವಾದೆ, ರಾಗಿ ದವಸ ಧಾನ್ಯಗಳನ್ನ ಕೇರುವುದು ಅಷ್ಟೇ ಅಲ್ಲ, ಮುತ್ತನ್ನು ಕೇರುವುದಕ್ಕೆ ನೀನು ಮರವಾದೆ. ಅಂದ್ರೆ ನೀನು ಅಷ್ಟು ಪ್ರಮುಖವಾಗಿದೆಯ ಬಿದಿರು ಅಂತಕ್ಕಂತ ಬಿದಿರನ ಮಹತ್ವವನ್ನ ಈ ಒಂದು ಪದ್ಯದಲ್ಲಿ ಹೇಳಕ್ಕೆ ಹೋಗ್ತಾರೆ. ಬಡವರು ಸತ್ತರೆ ಸುಡಲಿಕ್ಕೆ ಸೌದಿಲ್ಲ, ಒಡಲ ಕಿಚ್ಚಿನಲ್ಲಿ ಹೆಣಬೆಂದೋ, ಒಡಲ ಕಿಚ್ಚಿನಲ್ಲಿ ಹೆಣಬೆಂದೋ ದೇವರೇ ಬಡವರಿಗೆ ಸಾವು ಕೊಡಬೇಡ. ನೋಡಿ, ಬಡತನದ ಮಹತ್ವವನ್ನ, ಬಡತನದ ಮೌಲ್ಯಗಳನ್ನ ಇಲ್ಲಿ ಕಟ್ಕೊಡಕ್ ಹೋಗ್ತಾರೆ. ಬಡವರು ಸತ್ತರೆ ಸುಡಲಿಕ್ಕೆ ಸೌದಿಲ್ಲ, ಅವರು ತನ್ನ ಒಡಲಿನಲ್ಲೇ ಬೇಯ್ತಾರೆ, ಸದಾ ಅವರ ಹೊಟ್ಟೆಯಲ್ಲಿ ಬೆಂಕಿ ಇರುತ್ತೆ, ಬೇಯ್ತಿರ್ತಾರೆ. ಅವರು ಸಂಪತ್ತು ಭರಿತವಾಗಿ ಬದುಕನ್ನ ಮಾಡಲು, ಹೊಟ್ಟೆ ತುಂಬಾ ಉಂಡು ಬದುಕನ್ನ ಮಾಡಲು ಅವರು ಸಾಧ್ಯವಿಲ್ಲ. ದೇವರೇ ಬಡವರಿಗೆ ಸಾವು ಕೊಡಬೇಡ. ಸಾವು ಕೊಟ್ರೆ ಸುಡಲಿಕ್ಕೂ ಅವ್ರಿಗೆ ಈ ಸೌದೆಗಳಿರೋದಿಲ್ಲ, ಹೊರಗೊಂದು ಕಿಚ್ಚು, ಇನ್ ಸುಡ್ಲಿಕ್ಕೆ ಸೌದೆಯಲ್ಲಿ ತರ್ತಾರೆ. ಆ ದಿಸೆಯಿಂದಾಗಿ ಬಡವರಿಗೆ ಮಾತ್ರ ಈ ಕಷ್ಟ ಅಂತಕ್ಕಂಥದ್ದನ್ನ ಕೊಡ್ಬೇಡ ದೇವರೇ. ಈ ಬಡತನವನ್ನ ಪರಿಹರಿಸಬೇಕು. ಬಡತನದಲ್ಲೇ ನೀವು ಸಾವು ಕೊಟ್ರೆ ಎಂಥ ಕಷ್ಟ ಆಗ್ತದೆ. ಅವರು ಸಾವನ್ನು ಕೂಡ ಎಲ್ಲೋ ಒಂದು ಕಡೆ ದಫನ್ ಮಾಡಲು ಅವ್ರ ಕೈಲಿ ಸಾಧ್ಯ ಆಗುದಿಲ್ವಲ್ಲ, ಅಂತಹ ಸ್ಥಿತಿಲಿ ಇರ್ತಾರೆ. ಯಾಕೆ ಕೊಡ್ತೀಯ ದೇವರೇ, ಈ ಬಡತನ ಯಾಕೆ ಬಂತು ಅಂತಕ್ಕಂಥ ದೇವರನ್ನ ಬೇಡಿಕೊಳ್ಳುವ ರೀತಿನಲ್ಲಿ ಈ ಒಂದು ಪದ್ಯವನ್ನ ಕಟ್ಕೊಡ್ತಾ ಹೋಗ್ತಾರೆ. ಮುತ್ತು ಮಾಣಿಕ ಬೇಡ ಮತ್ತೆ ಸಂಪದ ಬೇಡ, ಸುತ್ತು ಕೋಟೆಯ ವೈಭವ ಬೇಡ, ಸುತ್ತು ಕೋಟೆಯ ವೈಭವ ಬೇಡ ನನ್ನವ್ವ, ಸುತ್ತೆಲ್ಲ ಜನಪದ ಹಾಡಿರಲಿ ಅಂತ ಹೇಳಿದ್ರೆ, ಜನಪದ ಹಾಡಿನ ಮಹತ್ವ ಎಂತದ್ದು, ಜನಪದರ ಈ ಕಾವ್ಯಗಳ ಅಥವಾ ಕಥೆಗಳ ಮಹತ್ವ ಎಂತ, ಒಟ್ಟಾರೆ ಜಾನಪದದ ಮಹತ್ವ ಎಂತದ್ದು, ಇದನ್ನ ಹೇಳಿಕೆ ಈ ಪದ್ಯ ಬಹಳ ಉತ್ತಮವಾಗಿದೆ. ಅವ್ರು ಹೇಳ್ತಾರೆ, ಮುತ್ತು ಮಾಣಿಕ ಬೇಡ ಮತ್ತೆ ಸಂಪದ ಬೇಡ, ಮುತ್ತು ಬೇಡ, ಮಾಣಿಕ್ಯ ಬೇಡ, ಸಂಪತ್ತು ಬೇಡ, ಏನೂ ಬೇಡ. ನಮ್ಮ ಸುತ್ತ ಕೋಟೆಗಳು, ರಕ್ಷಣೆಗಾಗಿ ಕೋಟೆಗಳು ಬೇಡ, ಏನು ಬೇಡ. ತಾಯಿ ನನ್ನವ್ವ ಸುತ್ತೆಲ್ಲ ಜನಪದ ಹಾಡಿರಲಿ. ಯಾಕಂತ ಹೇಳಿದ್ರೆ ಜನಪದ ಪ್ರಕಾರ ಅಂತಕ್ಕಂಥವೇ ಬಹಳ ಮುಖ್ಯವಾದಂಥವು. ಅವು ವ್ಯಕ್ತಿನ ತಿದ್ದುತ್ತವೆ, ನೀತಿಯನ್ನ ಹೇಳ್ತವೆ, ಪಾಠಗಳನ್ನ ಹೇಳ್ತವೆ, ಕಷ್ಟ ಸುಖಗಳನ್ನ ಅರ್ಥ ಮಾಡ್ಕೊಡ್ತವೆ, ಸಂಬಂಧಗಳನ್ನ ಕಟ್ಕೊಡ್ತವೆ. ಎಲ್ಲವನ್ನ ಕಟ್ಕೊಡ್ಲಿಕ್ಕೆ ಇರ್ತಕ್ಕಂಥವೇ ಜನಪದ ಸಾಹಿತ್ಯಗಳು. ಆ ದಿಸೆಯಿಂದಾಗಿ ಸುತ್ತೆಲ್ಲ ಜನಪದವಿರಲಿ ಎಂಬುದಾಗಿ ಒಬ್ಬ ಹೆಣ್ಣು ಮಗಳು ತಾಯಿಯನ್ನೇ ಬೇಡಿಕೊಳ್ಳುವ ರೀತಿನಲ್ಲಿ ಈ ಒಂದು ಪದ್ಯವನ್ನ ಕಟ್ಕೊಡ್ತಾರೆ. ಒಟ್ಟಾರೆಯಾಗಿ ಜನಪದರ ಒಂದು ಜೀವನ, ಅವರ ಮೌಲ್ಯಗಳನ್ನ ಈ ಒಂದು ಪದ್ಯದಲ್ಲಿ ಕಟ್ಕೊಡ್ತಾ ಹೋಗಿದ್ದಾರೆ. ಇದು ಈ ಹೊತ್ತಿನ ಸಾರ ಅಂತಕ್ಕಂಥದ್ದು. ಪ್ರತಿವೀಕ್ಷಕರೇ, ಇದಿಷ್ಟು ಈ ಪದ್ಯದ ಸಾರ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಎಷ್ಟು ಮಂದಿಗೆ ಬೇಕಾಗುತ್ತೆ ಶೇರ್ ಮಾಡಿ. ಮತ್ತೇನಾದ್ರು ಕೇಳ್ಬೇಕು ಹೇಳ್ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹೋಗ್ಬಿಟ್ಟು ಕಾಮೆಂಟ್ ಮಾಡಿ. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್, ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಿರೋಣ.